ಹಾಯ್ ಎಲ್ರಿಗೂ, ಇವತ್ತು ವೆಯ್ಟ್ ಲಾಸ್ನ 46ನೇ ದಿನ. ನಾವಿವತ್ತು ತಿರುವಣ್ಣಾಮಲೆಯಲ್ಲಿರೋ ಅರುಣಾಚಲ ದೇವಸ್ಥಾನದ ಗಿರಿ ಪ್ರದಕ್ಷಿಣೆ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ದೇವ್ರಿಗೆ ಕರ್ಪೂರ ಹಚ್ಚಿ ನಾವು ಬರೀ ಪಾದದಲ್ಲಿ ಗಿರಿವೆಲ್ಲಂ ಮಾಡೋಕ್ಕೆ ಹೊರಟ್ವಿ. ಹಾಗೆ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಟಯರ್ಡ್ ಆಯ್ತು ಅಂತ ಟೆಂಡರ್ ಕೋಕೋನಟ್ ಕುಡಿದ್ವಿ. ಇದು 8 ಲಿಂಗಗಳಿರೋ ಅಂತಹ ಒಂದು ಪ್ರದಕ್ಷಿಣೆ ಇರುತ್ತೆ, 14 ಕಿಲೋಮೀಟ್ರು. ಅದರಲ್ಲಿ ಇಂದಿರಲಿಂಗ, ಅಗ್ನಿಲಿಂಗ, ಯಮಲಿಂಗ, ನೃತ್ಯಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನಲಿಂಗ ಅಂತ. ಸೊ ಇಷ್ಟು ಎಲ್ಲ ದರ್ಶನ ಮಾಡ್ಕೊಂಡು ಬರೋಷ್ಟೊತ್ತಿಗೆ 14ರಿಂದ 15 ಕಿಲೋಮೀಟ್ರ್ ಆಗುತ್ತೆ. ಸೊ ನಾವು ಅದೆಲ್ಲ ಮುಗಿಸ್ಕೊಂಡು ವಾಪಸ್ ಬರುವಾಗ 10 ಗಂಟೆ ಆಗಿತ್ತು. ಬಿಕಾಸ್ ಸ್ವಲ್ಪ ಬೇಗನೆ ಹೊರಟಿದ್ರಿಂದ ನಮಗೇನು ಬಿಸಿಲು ನತ್ತಿಗೆ ಬರೋಷ್ಟರಲ್ಲಿ ನಾವು ರೀಚ್ ಆಗಿಬಿಟ್ಟಿದ್ವಿ ವಾಪಸ್ ದೇವಸ್ಥಾನಕ್ಕೆ. ಅದಾದಮೇಲೆ ದೇವಸ್ಥಾನ ದರ್ಶನ ಮಾಡಿ ತಿಂಡಿ ತಿಂದು ಸ್ವಲ್ಪ ಜ್ಯೂಸ್ ಕುಡಿದು ತುಂಬ ಟಯರ್ಡ್ ಆಗಿಬಿಟ್ಟಿತ್ತು. ಬಿಕಾಸ್ ಆಲ್ಮೋಸ್ಟ್ 16 ಕಿಲೋಮೀಟರ್ಸ್ ವಾಕ್ ಆಯಿತು. ಬೆಳಗ್ಗೆ 4 o'clock ಆಲ್ಮೋಸ್ಟ್ 10 o'clockವರೆಗೂ ನಡೆದ್ವಿ. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಅಲ್ಲೇ ಸುಂಡಲ್ ತೊಗೊಂಡಿದ್ದೆ, ಅದನ್ನೇ ತಿಂದೆ. ಸಂಜೆ ಬರೋಷ್ಟರಲ್ಲಿ 5 o'clock ಆಗಿತ್ತು. ಮನೆಗೆ ಬಂದು ರೀಚ್ ಆಗ್ತಿದ್ದಂಗೆ ಡೇಟ್ಸ್ ತಿಂದೆ ಸ್ವಲ್ಪ. ಮತ್ತು ಅಮ್ಮ ಚಪಾತಿ ಹಾಕ್ಕೊಟ್ರು. ಸೊ 2 ಚಪಾತಿ ಜೊತೆ ಸ್ವಲ್ಪ ಮೊಳಕೆ ಕಾಳು ಸಾರು ಮಾಡಿದರು. ಅದನ್ನೇ ತಿಂದ್ಬಿಟ್ಟು ಸಕ್ಕ ಟಯರ್ಡ್ ಆಗಿತ್ತು. ಆಲ್ಮೋಸ್ಟ್ 30 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಎಷ್ಟು ಟಯರ್ಡ್ ಆಗಿತ್ತು ಲೆಕ್ಕ ಹಾಕ್ಕೊಡಿ. ಮತ್ತು ನಾಳೆ ವ್ಲಾಗಲ್ಲಿ ಸಿಗೋಣ. ಬಾಯ್.